ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ ಹೇವನ್ ರಿಸೋರ್ಸ್ ಚಾನಲ್ನ ವತಿಯಿಂದ ಅನಿತಾ ಎನ್. ಸ್ನೇಹಿತರೆ, ಇವತ್ತು ನಾನು ಎಕನಾಮಿಕ್ ಸ್ಟೂಡೆಂಟ್ಸನ್ನು ಗಮನದಲ್ಲಿಟ್ಕೊಂಡು ಎಕನಾಮಿಕ್ ಟಾಪಿಕ್ನಲ್ಲಿ ಒಂದು ಟಾಪಿಕ್ ಆದಂತಹ ಲೀನಿಯರ್ ಎಕನಾಮಿಕ್ ಮಾಡೆಲ್ಸ್, ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ರೈಸ್ ಆಗುತ್ತೆ ಮತ್ತು ಅವುಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲೊಂದು ಈಕ್ವೇಷನನ್ನು ಕೊಟ್ಟಿದ್ದಾರೆ. ಡಿಮಾಂಡ್ ಆ್ಯಂಡ್ ಸಪ್ಲೈ ಇನ್ ಎ ಮಾರ್ಕೆಟ್ ಆರ್ ಡಿಸ್ಕ್ರೈಬ್ಡ್ ಬೈ ದ ಈಕ್ವೇಷನ್. ಕ್ವಾಂಟಿಟಿ ಆಫ್ ಡಿಮಾಂಡ್ ಈಕ್ವಲ್ಸ್ ಟು 66 ಮೈನಸ್ 3p, ಕ್ವಾಂಟಿಟಿ ಆಫ್ ಸಪ್ಲೈ ಈಕ್ವಲ್ಸ್ ಟು -4 + 2p. ಸ್ನೇಹಿತರೆ, ಇಲ್ಲಿ ಈಕ್ವಿಲಿಬ್ರಿಯಂ ಫಾರ್ಮುಲಾ ಬಂದುಬಿಟ್ಟು ಕ್ವಾಂಟಿಟಿ ಆಫ್ ಡಿಮಾಂಡ್ ಈಕ್ವಲ್ಸ್ ಟು ಕ್ವಾಂಟಿಟಿ ಆಫ್ ಸಪ್ಲೈ. ಇಲ್ಲಿ ಕ್ವಾಂಟಿಟಿ ಆಫ್ ಡಿಮಾಂಡ್ ಏನು ಕೊಟ್ಟಿದ್ದಾರೆ, 66 ಮೈನಸ್ 3p ಈಕ್ವಲ್ಸ್ ಟು ಕ್ವಾಂಟಿಟಿ ಆಫ್ ಸಪ್ಲೈದು ಈಕ್ವೇಷನ್ ಏನಿದೆ -4 + 2p ಇದೆ. ಫ್ರೆಂಡ್ಸ್, ಇಲ್ಲಿ ಎರಡು ಕಡೆನೂ ಕೂಡ ಒಂದು ನ್ಯೂಮರಿಕಲ್ ನಂಬರ್ ಇದೆ, ಇನ್ನೊಂದು ಆಲ್ಫಾ ನ್ಯೂಮರಿಕಲ್ ನಂಬರ್ ಇದೆ. ಸೊ ಸಿಂಪ್ಲಿಫೈ ಮಾಡಲಿಕ್ಕೆ ನಾವು ಮುಂದೆ ಏನು ಮಾಡಬೇಕಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಮಾಡ್ಕೋಬೇಕು. ಸೊ ಟ್ರಾನ್ಸ್ಮಿಷನ್ ಮಾಡಿಕೊಂಡ್ರೆ ಪ್ಲಸ್ ವ್ಯಾಲ್ಯೂ ಇದ್ದರೆ ಮೈನಸ್ ವ್ಯಾಲ್ಯೂ ಆಗುತ್ತೆ, ಮೈನಸ್ ವ್ಯಾಲ್ಯೂ ಇದ್ದರೆ ಪ್ಲಸ್ ವ್ಯಾಲ್ಯೂ ಆಗುತ್ತೆ. ಟ್ರಾನ್ಸ್ಮಿಷನ್ ಆಫ್ಟರ್ ಸೈನ್ಗಳು ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡಿ, 66ನ್ನು ನಾವು ರೈಟ್ ಸೈಡಿಗೆ ಟ್ರಾನ್ಸ್ಮಿಷನ್ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ 2pಯನ್ನು ಲೆಫ್ಟ್ ಸೈಡ್ಗೆ ಟ್ರಾನ್ಸ್ಮಿಷನ್ ಮಾಡ್ಕೊಡ್ತೀನಿ. ಟ್ರಾನ್ಸ್ಮಿಷನ್ ಮಾಡ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ. -3p ಮೈನಸ್ 2p ಈಕ್ವಲ್ಸ್ ಟು -4, 66 ಪ್ಲಸ್ 66 ಇದ್ದಿದ್ದು -66 ಆಯಿತು. ಇದೇ ರೀತಿಯಾಗಿ ಪ್ಲಸ್ 2p ಇದ್ದಿದ್ದು -2p ಆಯಿತು. ಸೊ ಈಗ ಇಲ್ಲಿ ಮೈನಸ್ ವ್ಯಾಲ್ಯೂ ಪಕ್ಕ ಬಂದರೆ ವ್ಯಾಲ್ಯೂಸು ಆ್ಯಡ್ ಆಗುತ್ತೆ. ನೋಡಿ, 3 ಮತ್ತು 2 ಆ್ಯಡ್ ಆಗಿದೆ, 5p ಆಗಿದೆ, ಸೈನ್ ಮಾತ್ರ ಸೇಮ್ ಕ್ಯಾರಿ ಆಗುತ್ತೆ. ಇನ್ನು ಈಕ್ವಲ್ಸ್ ಟು ಇಲ್ಲೂ ಅಷ್ಟೇ 66ಗೆ 4 ಆ್ಯಡ್ ಮಾಡಿದರೆ 70 ಆಗುತ್ತೆ, ಸೈನ್ ಮಾತ್ರ ಏನಾಗುತ್ತೆ, ಸೇಮ್ ಕ್ಯಾರಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಆಲ್ಫಾ ನ್ಯೂಮರಿಕಲ್ ನಂಬರು ಈಕ್ವಲ್ಸ್ ಟು ಇಂದ ಆ ಕಡೆ ನ್ಯೂಮರಿಕಲ್ ನಂಬರ್ ಇದೆ. ಸೊ ಇವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ, ಆಲ್ಫಾ ನ್ಯೂಮರಿಕಲ್ ನಂಬರ್ ಮೀನ್ಸ್ ಆಲ್ಫಾಬೆಟಿಕ್ ನಂಬರ್ ಜೊತೆ ಇರುವಂಥ ನಂಬರನ್ನು ಟ್ರಾನ್ಸ್ಮಿಷನ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಮಿಷನ್ ಮಾಡಿದ್ರೆ ಈ ಕಡೆಗೆ ಬಂದರೆ ಅಂದರೆ ರೈಟ್ ಸೈಡ್ ಈಕ್ವಲ್ಸ್ ಟು ಇಂದ ಆ ಕಡೆ ಬಂತಂದರೆ ಅದು ಡಿನೋಮಿನೇಟರ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ, p ಈಕ್ವಲ್ಸ್ ಟು -70 ಡಿವೈಡೆಡ್ ಬೈ -5. ಸೊ ಇಲ್ಲಿ 5 ಇದ್ದಿದ್ದು ಡಿನೋಮಿನೇಟರ್ ಆಗಿದೆ. ಸೊ ಇಲ್ಲಿ 5 1s 5 14s ಕ್ಯಾನ್ಸಲ್ ಆಯಿತು. ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. ಇನ್ನು ಬಂದಿದ್ದ ಆನ್ಸರು p ಈಕ್ವಲ್ಸ್ ಟು 14 ಬಂದಿದೆ. ನೋಡಿ, p ಈಕ್ವಲ್ಸ್ ಟು 14. ಸೊ ಈಗ ಇಲ್ಲಿ ಈಕ್ವೇಷನ್ಗೆ ನಾವು ವ್ಯಾಲ್ಯೂ ಅಂದರೆ p ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕು. ನೋಡಿ, q ಮೀನ್ಸ್ ಕ್ವಾಂಟಿಟಿ ಆಫ್ ಡಿಮಾಂಡ್ ಈಕ್ವಲ್ಸ್ ಟು 66 ಮೈನಸ್ 3p ಇದೆ. ಅದನ್ನು ಕ್ವಾಂಟಿಟಿ ಆಫ್ ಡಿಮಾಂಡ್ ಈಕ್ವಲ್ಸ್ ಟು 66 ಮೈನಸ್ 3p ವ್ಯಾಲ್ಯೂ ಬಂದುಬಿಟ್ಟು 14 ಆಗುತ್ತೆ. ಸೊ ಇನ್ನು 66 ಮೈನಸ್ 14 3s ಅಥವಾ 3 14s 42 ಆಯಿತು. ಸೊ ಈಗ 66ನಲ್ಲಿ 42 ಹೋದರೆ ಬರೋದು 24 ಆಗುತ್ತೆ. ಸೊ q ಡಿ ಮೀನ್ಸ್ ಕ್ವಾಂಟಿಟಿ ಆಫ್ ಡಿಮಾಂಡ್ ಬಂದ ಆನ್ಸರು 24 ಆಯಿತು. ಅದೇ ಫಾರ್ಮುಲಾ ಅಂದರೆ ಅದೇ ಅಂಶವನ್ನು ಕ್ವಾಂಟಿಟಿ ಆಫ್ ಸಪ್ಲೈಗೂ ನಾವು ಅಪ್ಲಿಕೇಬಲ್ ಮಾಡಬೇಕಾಗುತ್ತೆ. ಕ್ವಾಂಟಿಟಿ ಆಫ್ ಸಪ್ಲೈ ಈಕ್ವಲ್ಸ್ ಟು ಕೊಟ್ಟಿರೋಂಥ ಈಕ್ವೇಷನ್ ಏನು ಕೊಟ್ಟಿದ್ದಾರೆ ನೋಡಿ, -4 + 2p ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕ್ವಾಂಟಿಟಿ ಆಫ್ ಸಪ್ಲೈ ಈಕ್ವಲ್ಸ್ ಟು -4 + 2p. ಸೊ -4 + 2 p ವ್ಯಾಲ್ಯೂ ಏನು ಬಂದಿತ್ತು, ನಮಗೆ 14 ಬಂದಿತ್ತು. 14 ಹಾಕಿದ್ದೀನಿ. ಸೊ -4 + 2 14s 28 ಮೀನ್ಸ್ 14 2s 28. ಸೊ ಈಗ 28 ಇಲ್ಲಿ ಪ್ಲಸ್ ವ್ಯಾಲ್ಯೂ ಮೈನಸ್ ವ್ಯಾಲ್ಯೂ ಪಕ್ಕ ಬಂದಿದೆ. ಮೈನಸ್ ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ ಪಕ್ಕ ಬಂದಾಗ ನಾವು ಸಬ್ಟ್ರಾಕ್ಟ್ ಮಾಡಬೇಕು. 28ನಲ್ಲಿ 4 ಹೋದರೆ 24, ಅಂದರೆ ಕ್ವಾಂಟಿಟಿ ಆಫ್ ಸಪ್ಲೈ ಈಸ್ 24. ಈಗ ಇಲ್ಲಿ ನೋಡಿ, q d ಈಕ್ವಲ್ಸ್ ಟು QS ಮೀನ್ಸ್ ಕ್ವಾಂಟಿಟಿ ಆಫ್ ಡಿಮಾಂಡ್ ಶುಡ್ ಬಿ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಸಪ್ಲೈ ಅಂತ ನಾನು ಆಗಲೇ ಹೇಳಿದ್ದೀನಿ. ಇಲ್ಲಿ ಎರಡೂ ಕೂಡ ಏನು ಬಂದಿದೆ, ಡಿಮಾಂಡ್ ಆ್ಯಂಡ್ ಸಪ್ಲೈ 24 ಈಕ್ವಲ್ಸ್ ಟು 24 ಬಂದಿದೆ. ಇನ್ನು
ಅದೇ ಒಂದು ಲೀನಿಯರ್ ಎಕನಾಮಿಕ್ ಮಾಡೆಲ್ನಲ್ಲಿ ಅದೇ ಒಂದು ಈಕ್ವೇಷನ್ನಿಗೆ ಸಂಬಂಧಪಟ್ಟ ಹಾಗೆ ಮುಂದುವರೆದು ಇಲ್ಲಿ ಬಿ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಈಕ್ವಿಲಿಬ್ರಿಯಮ್ ಆ್ಯಂಡ್ ಕಾಮೆಂಟ್ ಆನ್ ಹೌ ಟು ಟ್ಯಾಕ್ಸ್ ಇಸ್ ಶೇರ್ಡ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಆರ್ ಕನ್ಸ್ಯೂಮರ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಟ್ಯಾಕ್ಸ್ ಹ್ಯಾಡ್ ಆದವಾಗ ಕನ್ಸ್ಯೂಮರ್ಸು ಮತ್ತು ಪ್ರೊಡ್ಯೂಸರ್ಸ್ ಮೇಲೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಪ್ರಾಬ್ಲಮಲ್ಲಿ ತಿಳ್ಕೊಳ್ಳೋಣ. ನೋಡಿ ಕ್ವಶನ್ ಓದ್ತಾನೆ, ಹೌ ವುಡ್ ಎ ಪರ್ ಯೂನಿಟ್ ಸೇಲ್ಸ್ ಟ್ಯಾಕ್ಸ್ ಟಿ ಅಫೆಕ್ಟ್ ದೀಸ್ equilibrium and comment on how the tax is shared between producers or consumers ಅಂತೇಳಿ. ಸೇಲ್ಸ್ ಟ್ಯಾಕ್ಸ್ ರೆಡ್ಯೂಸಸ್ ಸಪ್ಲೈಯರ್ಸ್ ಪ್ರೈಸ್ ಬೈ ಟಿ ಇಂಟು ಪಿ ಮೈನಸ್ ಟಿ. ಅದೇ ರೀತಿಯಾಗಿ ಸಪ್ಲೈಸ್ ಕರ್ ಬಿಕಮ್ ಕ್ವಾಂಟಿಟಿ ಆಫ್ ಸಪ್ಲೈ ಈಕ್ವಲ್ಸ್ ಟು -4 + 2 ಇಂಟು ಪಿ ಮೈನಸ್ ಟಿ. ಸೊ ಈಗ ನಾವು ಈಕ್ವಿಲಿಬ್ರಿಯಮ್ ಫಾರ್ಮುಲಾನ ಹಾಕ್ಕೋಬೇಕಾಗುತ್ತೆ. ಮೀನ್ಸ್ ಕ್ವಾಂಟಿಟಿ ಆಫ್ ಡಿಮಾಂಡ್ ಈಕ್ವಲ್ಸ್ ಟು ಕ್ವಾಂಟಿಟಿ ಆಫ್ ಸಪ್ಲೈ. ಸೊ ಕ್ವಾಂಟಿಟಿ ಆಫ್ ಡಿಮಾಂಡ್ ಏನು ಕೊಟ್ಟಿದ್ರು ಈಕ್ವೇಷನ್ನು 66 - 3p ಕೊಟ್ಟಿದ್ದಾರೆ ಈಕ್ವಲ್ಸ್ ಟು ಕ್ಯೂ ಎಸ್ ಮೀನ್ಸ್ ಕ್ವಾಂಟಿಟಿ ಆಫ್ ಸಪ್ಲೈ ಬಂದುಬಿಟ್ಟು ಇಲ್ಲಿ ಕೊಟ್ಟಿರೋವಂಥದ್ದನ್ನ ಹಾಕ್ಕೋಬೇಕು ಫ್ರೆಂಡ್ಸ್. ನಾವು ಏನು ಹೇಳಿ -4 + 2 ಇಂಟು ಪಿ ಮೈನಸ್ ಟಿ. ಅಲ್ಲಿ ಪಿ ಅಷ್ಟೇ ಕೊಟ್ಟಿದ್ರು, ಇಲ್ಲಿ ಮೈನಸ್ ಟಿ ಮೀನ್ಸ್ ಟ್ಯಾಕ್ಸನ್ನು ಹ್ಯಾಡ್ ಆದವಾಗ ಅಲ್ವಾ, ಅದಕ್ಕೋಸ್ಕರ ಸಪ್ಲೈಗೆ ಮಾತ್ರ ಟ್ಯಾಕ್ಸ್ ಹ್ಯಾಡ್ ಆಗುತ್ತೆ, ಅದಕ್ಕೋಸ್ಕರ ಟೀಯನ್ನು ಅಲ್ಲಿ ನಾವು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ 66 - 3p - 4 ಈಕ್ವಲ್ಸ್ ಟು -4 + 2 ಮೀನ್ಸ್ 2 ಇಂಟು ಪಿ 2p ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ಟಿ 2t. ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡೆ. ಈಗ ನೋಡಿ ಇಲ್ಲಿ ನ್ಯೂಮರಿಕಲ್ ನಂಬರ್ಸ್ ಇದೆ ಮತ್ತು ಆಲ್ಫಾ ನ್ಯೂಮರಿಕಲ್ ನಂಬರ್ಸ್ ಇದೆ. ಅವುಗಳನ್ನು ನಾನು ಟ್ರಾನ್ಸ್ಮಿಷನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 2p ಏನು ಮಾಡುತ್ತೆ ಲೆಫ್ಟ್ ಸೈಡಿಗೆ 2pಯನ್ನು ನಾವು ಲೆಫ್ಟ್ ಸೈಡ್ಗೆ ಟ್ರಾನ್ಸ್ಮಿಷನ್ ಮಾಡ್ಕೋಬೇಕು. ಅದೇ ರೀತಿಯಾಗಿ 66 ರೈಟ್ಗೆ ಟ್ರಾನ್ಸ್ಮಿಷನ್ ಮಾಡಬೇಕು. ಮೀನ್ಸ್ -3p - 2p ಈಕ್ವಲ್ಸ್ ಟು -4 ಇಲ್ಲಿದೆ -4 ಇಲ್ಲಿ +2p ಆ ಕಡೆ ಸೈಡ್ ಹೋದರೆ ಬರೋದು -2t ಬರುತ್ತೆ. ಆಮೇಲೆ ಏನು ಮಾಡಬೇಕು, ಟ್ರಾನ್ಸ್ಮಿಷನ್ ಮಾಡ್ಕೊಂಡಿರೋಂಥ -66 ಹಾಕಬೇಕು. ಈಗ ಇಲ್ಲಿ ಎರಡೂ ವ್ಯಾಲ್ಯೂಸು ಏನಾಗುತ್ತೆ ಹ್ಯಾಡ್ ಆಗುತ್ತೆ, ಸೈನ್ ಮಾತ್ರ ಸೇಮೇ ಇರುತ್ತೆ. 3p 2p 5p ಆಯಿತು -5p ಈಕ್ವಲ್ಸ್ ಟು ಇಲ್ಲೂ ಅಷ್ಟೇ 2tಯನ್ನು ನಾವು ಆಲ್ಫಾ ನ್ಯೂಮರಿಕಲ್ ನಂಬರ್ ಇದೆ, ಅದನ್ನು ಏನು ಮಾಡಲಿಕ್ಕೆ ಬರೋದಿಲ್ಲ, ಅದನ್ನ ಹಾಗೆ ಹಾಕ್ಕೋಬೇಕು. ಇಲ್ಲಿ ನೋಡಿ -4 - 66 ಈಕ್ವಲ್ಸ್ ಟು -70 ಆಗುತ್ತೆ. -2t ಅದನ್ನ ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ಕೋಬೇಕು. ಈಗ ಅಲ್ಲೂ ಮಾಡಿದ ಹಾಗೆ ನಾವೇನು ಮಾಡಬೇಕು, ಇಲ್ಲೂ ಕೂಡ ಆಲ್ಫಾ ನ್ಯೂಮರಿಕಲ್ ನಂಬರಲ್ಲಿರುವಂತಹ ನಂಬರನ್ನು ಮಾತ್ರ ನಾವು ಟ್ರಾನ್ಸ್ಮಿಷನ್ ಮಾಡಿಕೊಂಡ್ರೆ ಅದು ಡಿನಾಮಿನೇಟರ್ ಆಗುತ್ತೆ. p ಈಕ್ವಲ್ಸ್ ಟು -70 ಇಲ್ಲಿ -2t ಇದೆ ಡಿವೈಡೆಡ್ ಬೈ ಮೈನಸ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಮಿಷನ್ ಮಾಡ್ಕೊಂಡಿರೋದ್ರಿಂದ -5 ಹಾಗೆ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಏನಾಯಿತು, ಮೈನಸ್ ವ್ಯಾಲ್ಯೂಸ್ ಮೈನಸ್ ಸೈನು ಕ್ಯಾನ್ಸಲ್ ಆಯಿತು, ಇಲ್ಲಿರೋ ಮೈನಸ್ ಸೈನು ಕ್ಯಾನ್ಸಲ್ ಆಯಿತು. 5 1s 5 5 14s 17. ಸೊ ಇನ್ನು ಉಳಿದಿದ್ದೇನಿದೆ ಇಲ್ಲಿ 2t ಹಾಗೆ ಉಳಿದಿದೆ. ಸೊ ನೆಕ್ಸ್ಟು p ಈಕ್ವಲ್ಸ್ ಟು 14 + 2t ಮತ್ತು ಇದು 5 ಇದಕ್ಕೂ ಕೂಡ ಕನ್ಸಿಡರ್ ಆಗೋದ್ರಿಂದ 5ಅನ್ನು ಹಾಗೆ ಹಾಕೋತೀವಿ. ಯಾಕಂದರೆ 5ಇಂದ 2ಅನ್ನು ನಾವು ಡಿವೈಡ್ ಮಾಡಲಿಕ್ಕೆ ಬರಲ್ಲ, ಅಂದರೆ 2t ಡಿವೈಡೆಡ್ ಬೈ 5 ಹಾಗೆ ಕ್ಯಾರಿ ಆಗುತ್ತೆ. ಸೊ ಇನ್ನು ನಾನು ಕ್ಯೂ ಡಿ ಆ್ಯಂಡ್ ಕ್ಯೂ ಎಸ್ ಮೀನ್ಸ್ ಕ್ವಾಂಟಿಟಿ ಆಫ್ ಡಿಮಾಂಡ್ ಆ್ಯಂಡ್ ಕ್ವಾಂಟಿಟಿ ಆಫ್ ಸಪ್ಲೈ ಎರಡನ್ನೂ ಕೂಡ ಈಕ್ವಿಲಿಬ್ರಿಯಮ್ ಮಾಡಬೇಕಲ್ವ. ಕ್ಯೂ ಡಿ ಮೀನ್ಸ್ ಏನು ಕೊಟ್ಟಿದ್ರು ಈಕ್ವೇಷನ್ನು 66 - 3pಯನ್ನು ಕೊಟ್ಟಿದ್ರು. 66 -3 p ವ್ಯಾಲ್ಯೂ ಏನು ಬಂದಿದೆ ಇಲ್ಲಿ 14 + 2t/5 ಬಂದಿದೆ. ಅದನ್ನು ಇಲ್ಲಿ ಹಾಕೋಬೇಕು. 14 + 2t/5 ಇಂಟು ಅಲ್ವಾ, ಬ್ರಾಕೆಟ್ ಕ್ಲೋಸು. ಸೊ ಇಲ್ಲಿ 66 - 3 14s 42 ಪ್ಲಸ್ ಇಂಟು ಮೈನಸ್
ನೋಡಿ 66 ಹಾಕ್ಕೊಂಡಿದ್ದೀನಿ. ಮೈನಸ್ ಹಾಕ್ಕೊಂಡಿದ್ದೀನಿ. 3 14s 42 ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 2s 6t ಆ್ಯಂಡ್ ಡಿವೈಡೆಡ್ ಬೈ 5. ಸೊ ಇಲ್ಲಿ ಬಂದುಬಿಟ್ಟು ಆನ್ಸರು 66ನಲ್ಲಿ -42 ಹೋಯ್ತಂತ ಹೇಳಿದ್ರೆ 24 ಆನ್ಸರ್ ಆಗುತ್ತೆ. ನೋಡಿ 66 -42 ಅಂತ ಹೇಳಿದ್ರೆ 24 ಆನ್ಸರ್ ಆಗುತ್ತೆ. ಇಲ್ಲಿ ಸೊ ಇದು ಮೈನಸ್ ವ್ಯಾಲ್ಯೂ, ಸಾರಿ. 66ನಲ್ಲಿ -42 ಹೋದರೆ 24 ಆಗುತ್ತೆ. ಅದೇ ರೀತಿಯಾಗಿ -6t ಡಿವೈಡೆಡ್ ಬೈ 5. ದಿಸ್ ಈಸ್ ಅವರ್ ಆನ್ಸರ್. ಸ್ನೇಹಿತರೆ, ಇಷ್ಟೊತ್ತರೆಗೂ ನಾನು ಯಾವುದೋ ಲೀನಿಯರ್ ಎಕನಾಮಿಕ್ ಮಾಡೆಲ್ಸ್ನಲ್ಲಿ ಬರುವಂತಹ ಕ್ವಶನ್ ಹೇಗೆ ರೈಸ್ ಆಗುತ್ತೆ ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಪ್ರಾಬ್ಲಮನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿತ್ತಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಎಕನಾಮಿಕ್ಸ್ ಟಾಪಿಕ್ ಮೇಲೆ ಬರ್ತಕ್ಕಂತಹ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ, ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಕೆಸೆಟ್ ನೆಟ್ಟಿಗೆ ಅಗತ್ಯವಾದಂತಹ ಮಾಹಿತಿಗಳನ್ನು ಕೂಡ ನಾನು ಇಲ್ಲಿ ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದಾಗಿ ನಾನು ಮಾಡೋಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕಂತ ಹೇಳಿದ್ರೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನನ್ನು ಟಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.